कर्नाटक सरकार ने हाल के दिनों में हर चीज़ के लिए ई प्रॉपर्टी ज़रूरी कर दी है। कोई भी प्रॉपर्टी खरीदनी हो तो ई अकाउंट चाहिए, लेकिन लोगों को सरकार के ऑनलाइन सिस्टम की वजह से परेशानियों का सामना करना पड़ रहा है। दरअसल हुबली धारवाड़ म्यूनिसिपल कॉर्पोरेशन के जोनल ऑफिस में ई प्रॉपर्टी के लिए लोग भटकते भटकते थक गए हैं। सरकार ने ई प्रॉपर्टी बनाने के लिए कई नियम बनाए हैं, खासकर अमेंडमेंट से जुड़े डॉक्यूमेंट जमा कर दिए गए थे, लेकिन अमेंडमेंट नहीं हो रहा था। लगभग 3 से 4 महीने पहले एप्लीकेशन जमा करने के बाद भी अमेंडमेंट नहीं हो रहा था। एप्लीकेंट और लोगों ने जब इस बारे में संबंधित अधिकारियों को बताया तो वे कह रहे हैं कि सर्वर में दिक्कत आ रही है और लोग परेशान हैं। इसी को लेकर स्मॉल इंडस्ट्रीज एसोसिएशन के प्रेसिडेंट रमेश पाटिल ने कहा कि ई असिस्ट की समस्या ने उद्योगपतियों को बहुत परेशान किया है। इंडस्ट्रियल एरिया में हमारी फैक्ट्री होने के बावजूद मेट्रोपॉलिटन कॉरपोरेशन ने ई असिस्ट को जरूरी कर दिया है। हर साल KSIDC को टैक्स देते आ रहे हैं, लेकिन पिछले 4-5 साल से ई असिस्ट जरूरी होने के बाद से अब हमें बैंकों से लोन नहीं मिल पा रहा है, हम बेच नहीं पा रहे हैं। ದಾಮನಗಟ್ಟಿ ನಮ್ಮ ಹುಬ್ಬಳ್ಳಿಯಲ್ಲಿರೋ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ದಲ್ಲಿ ಈ ಸ್ವತ್ತು ಒಂದು ಪ್ರಾಬ್ಲಮ್ ಇದೆ. ಈ ಸ್ವತ್ತು ಇದು ಒಂದು ಡಾಕ್ಯುಮೆಂಟು. ಈ ಡಾಕ್ಯುಮೆಂಟು ಕೊಡೋರು ಯಾರು? ಕಾರ್ಪೊರೇಷನ್ದಲ್ಲಿ ಈ ಸ್ವತ್ತು ಸಿಗುತ್ತೆ. ಮೊದಲು ರೆಕಾರ್ಡ್ ಆಫ್ ರೈಟ್ಸ್ ಸಿಗ್ತಾಯಿಲ್ಲ, ಆ ಥರ ಖಾತಾ ಉತ್ತಾರ ಸಿಗ್ತಾಯಿತ್ತಲ್ಲ, ಆ ಥರದ್ದು ಕಾರ್ಪೊರೇಷನ್ದವರು ಈ ಸ್ವತ್ತು ಕೊಡ್ತಾರೆ. ಈ ಸ್ವತ್ತು ಕೊಡೋ ಕರ್ತವ್ಯ ಅವ್ರದ್ದು. ಬಟ್ ಏನಾಗಿದೆ ಅಂದರೆ, ಈ ಸ್ವತ್ತು ಕೊಡಬೇಕಾದ್ರೆ ಅವರು ನಮಗೆ ಟ್ಯಾಕ್ಸ್ ಕಟ್ಟಿದರೆ ಮಾತ್ರ ಈ ಸ್ವತ್ತು ಕೊಡ್ತೀವಿ ಅಂತ ಅದಕ್ಕೊಂದು ಅದು ಆ ಥರದ ರೂಲ್ ಇಲ್ಲ. ಬಟ್ ಆ ಥರದ ಒಂದು ಇದನ್ನು ಹಚ್ಕೊಂಡು ಕೂತಾರೆ. ಒಂದು ಏನೋ ಒಳಗೆ ತಮ್ಮದೊಂದು ಮನಸ್ಸು ಮಾಡಿದ್ದಾರೆ, ಈ ಟ್ಯಾಕ್ಸ್ ಕಟ್ಟಿಲ್ಲ ಈ ಸ್ವತ್ತು ಕೊಡಬೇಡಿ, ಈ ಸ್ವತ್ತು ಕೇಳಬೇಕಾದ್ರೆ ಟ್ಯಾಕ್ಸ್ ಕಟ್ಟಲಿ ಅಂತೆ. ಟ್ಯಾಕ್ಸ್ ಕಟ್ಲಿಕ್ಕೆ ತಯಾರಿದ್ದೀವಿ, ಬಟ್ ನಮ್ಮದು ಇಂಡಸ್ಟ್ರಿಯಲ್ ಎಸ್ಟೇಟು ನಮ್ಮ ಏರಿಯಾ ಕಾರ್ಪೊರೇಷನಲ್ಲಿ ಏರಿಯಾದಲ್ಲಿ ಬರೋದೇ ಇಲ್ಲ, ಅವ್ರ ಅಂಡರ್ದಲ್ಲಿ ಬರೋದೇ ಇಲ್ಲ. ಬರದೇ ಇಲ್ಲದಾಗ ನಾವೇನು ಮಾಡ್ತೀವಿ, KSIDC ನಮ್ಮದೊಂದು ಸಪ್ರೇಟ್ ಒಂದು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ 2 ಆರ್ಗನೈಸೇಷನ್ ಇವೆ. ಒಂದು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ KSSIDC ಅಂತೇಳಿ, ಮತ್ತೊಂದು KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಇಬ್ಬರು ನಮಗೆ ಜಾಗವನ್ನು ಕೊಡ್ತಿರ್ತಾರೆ ಅದು ಇಂಡಸ್ಟ್ರಿ ಮಾಡಲಿಕ್ಕೆ. ಅವ್ರ ಅಂಡರಲ್ಲಿ ಇರುವ ಈ ಎಸ್ಟೇಟ್ಗಳಲ್ಲಿ ನಾವು ಅವರಿಗೆ ಮೇಂಟೆನೆನ್ಸ್ ಚಾರ್ಜ್ ಅವ್ರಿಗೆ ಕಟ್ಟಬೇಕಾಗುತ್ತೆ, ನಾವು ಕಾರ್ಪೊರೇಷನ್ ಕಟ್ಟಬೇಕಾಗೋದಿಲ್ಲ. ಯಾಕೆ ಕಾರ್ಪೊರೇಷನ್ದವರು ಅಲ್ಲಿ ಯಾವುದೇ ಥರದ ಒಂದು ಮೇಂಟೆನೆನ್ಸ್ ಮಾಡೋಲ್ಲ, ಕೆಲಸನೂ ಮಾಡೋಲ್ಲ. ಹೀಗಾಗಿರೋದ್ರಿಂದ ನಾವು ಕಾರ್ಪೊರೇಷನಿಗೆ ಕಟ್ಟೋ ಬದಲು ನಾವು KSSIDC KIADB ಮೇಂಟೆನೆನ್ಸ್ ಚಾರ್ಜ್ ಕಟ್ತಾ ಇದ್ದೀವಿ. ಆದರೆ ಇವಾಗ ಏನಾಗಿದೆ, ಗೌರ್ಮೆಂಟ್ ಹೊಸ ರೂಲ್ ಮಾಡಿದ್ರಿಂದ ಯಾವುದೇ ಒಂದು ಪ್ಲಾಟ್ ಅಥವಾ ಶೆಡ್ಡು ಸೇಲ್ ಮಾಡಬೇಕು, ಪರ್ಚೇಸ್ ಮಾಡಬೇಕಂದ್ರೆ ಸಬ್ ರಿಜಿಸ್ಟ್ರಲ್ಲಿ ಈ ಸ್ವತ್ತು ಕಂಪಲ್ಸರಿ ತೊಗೊಳ್ಳಿಕ್ಕೆ ಮಾಡಿದ್ದಾರೆ. ಅದು ಮಾಡಿದೇನೋ ಉದ್ದೇಶ ಚೆನ್ನಾಗಿದೆ, ಅದನ್ನು ತಪ್ಪಿಲ್ಲ. ಬಟ್ ಈ ಸ್ವತ್ತು ಕೊಡೋರು ಯಾರು? ಕಾರ್ಪೊರೇಷನ್ ನಮ್ಮ ಏರಿಯಾದಲ್ಲಿ ಸಂಬಂಧ ಬರೋಲ್ಲ. ಸೊ ನಾ ಕಾರ್ಪೊರೇಷನ್ಗೆ ಯಾಕೆ ಹೋಗಬೇಕು? ಕಾರ್ಪೊರೇಷನ್ ಈ ಸ್ವತ್ತು ಯಾಕೆ ತೊಗೋಬೇಕು? ಅದೇ ಗೊಂದಲ ಏನಾಗಿದೆ ಅಂದರೆ, ಈ ಸ್ವತ್ತು ಕೊಡೋರು ಕಾರ್ಪೊರೇಷನ್ದವರು, ಈ ನಮ್ಮ ಮೇಂಟೆನೆನ್ಸ್ ಮಾಡೋರು KSIDC ಅವರು. ನಾವು ಇಂಡಸ್ಟ್ರಿಯಲ್ ಎಸ್ಟೇಟ್ ಏನಿದ್ದೀವಿ, ನಮ್ಮ ಮೇಂಟೆನೆನ್ಸಿಗೆ ಮಾಡ್ತಾ ಇರೋದು KSIDC. ನಾವು ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟೋಲ್ಲ. ನೀವು ಕಾರ್ಪೊರೇಷನ್ ಅಂಡರಲ್ಲಿ ಈ ಏರಿಯಾನ ತೊಗೊಂಡು ಬನ್ನಿ, ನೀವು ಮೇಂಟೆನೆನ್ಸ್ ಶುರು ಮಾಡಿ, ನಿಮಗೆ ಟ್ಯಾಕ್ಸ್ ಕಟ್ತೀವಿ. ನೀವು ಪ್ರಾಪರ್ಟಿ ಟ್ಯಾಕ್ಸ್ ಎದೇ ಕಟ್ತೀರಾ? ಹಾಂ, ಇಲ್ಲಾಂದ್ರೆ 2 ಕಡೆ ತುಂಬಕ್ಕಾಗುತ್ತೆ. ಹಾಂ, ಇದ್ರ ಬಗ್ಗೆ 108 ಮೀಟಿಂಗ್ ಆಗಿದೆ, ಒಂದು 20 ಸಲ ಮಿನಿಸ್ಟ್ರಿ ಮೀಟಿಂಗ್ ಆಗಿದ್ವಿ. ಶಾಶ್ವತ ಪರಿಹಾರಕ್ಕೆ ನಮಗೆ ಶಾಶ್ವತವಾದ ಆಶ್ವಾಸನೆ ಸಿಗ್ತಾ ಇದೆ. ಮಾಡ್ತೀವಿ ಇನ್ನು 2 ದಿವಸ ಆಗುತ್ತೆ, 10 ದಿವಸ ಆಗುತ್ತೆ, ಇದೇ ಆಶ್ವಾಸನೆ ಸಿಗ್ತಾ ಇದೆ. ಈಗ 3 ದಿವಸಗಳಲ್ಲಿ ನಾನು ನಮ್ಮ ಸೆಕ್ರೆಟರಿ ಅಂತ ಶ್ರೀಪತಿ ಅವರು ಮತ್ತೊಬ್ಬರು ವೈಸ್ ಪ್ರೆಸಿಡೆಂಟ್ ಎಲ್ಲರೂ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಭೇಟಿಯಾಗಿ ಬಂದಿವಿ. ಅವರು ಮ್ಯಾಕ್ಸಿಮಮ್ 15 ದಿವಸದಲ್ಲಿ ಈ ಸ್ವತ್ತದ ಒಂದು ಪರಿಹಾರ ನಮಗೆ ಸಿಗುತ್ತೆ ಅಂತೇಳಿ ಒಂದು ಏನೋ ಅದು ಬಿಲ್ಡಿಂಗ್ಗಳಿಗೆ ನಾವು ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೀವಿ. ಈಗ ಬಿಲ್ಡಿಂಗ್ಗಳಿಗೆ ಕೊಡ್ತಿರ್ಬೋದು, ನಮ್ಮ ಇಂಡಸ್ಟ್ರಿಗೆ ಯಾವುದೋ ಕಂಡೀಷನ್ ಹಾಕಿ ಈ ಸ್ವತ್ತು ಕೊಡ್ತಾ ಇಲ್ಲ. ಅದೇ ಟೆಂಪ್ರರಿ ಅದು ವ್ಯಾಲಿಡಿಟಿ ಆಗೋದಿಲ್ಲ ಸರ್, ಅದು ವ್ಯಾಲಿಡಿಟಿ ಆಗೋದೇ ಇಲ್ಲ, ಅದು ಟೆಂಪ್ರರಿ. ಇದು ಪರ್ಮನೆಂಟಾಗಿ ಸ್ವತ್ತು ಸಿಗಬೇಕಂದ್ರೆ ನಮಗೆ ಕಾರ್ಪೊರೇಷನ್ ಕೊಡಬೇಕು. ಕಾರ್ಪೊರೇಷನ್ ಅಂದರೆ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಆ ಏರಿಯಾ. ಇದೆ. ಥ್ಯಾಂಕ್ ಯು. ರಮೇಶ್ ಪಾಟೀಲ್, ಅಧ್ಯಕ್ಷರು, नॉर्थ कर्नाटक स्मॉल स्केल इंडस्ट्री एसोसिएशन हुब्बಳ್ಳಿ। प्रदेश सरकार के नए नियम को लेकर नगर निगम कमिश्नर डॉक्टर रुद्रेश घाली ने कहा कि सब रजिस्टर्ड ऑफिस के सर्कुलर आ रहे हैं और ई प्रॉपर्टी के पते में बदलाव किए जाए। साथ ही कहा कि इस बारे में नगर निगम और मालिक के बीच एक एग्रीमेंट होगा। इसमें उन्हें ई प्रॉपर्टी तभी मिल सकती है जब वे एक सहमति पत्र देंगे, जिसमें लिखा होगा कि कॉरपोरेशन की तरफ से कोई सुविधा नहीं दी जाएगी। ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಭಾಳ ಚೇಂಜ್ ಆಗ್ಬಿಟ್ಟಿದೆ ಸರ್. ಈ ಸ್ವತ್ತುದು ಕೆಲವೊಂದಿಷ್ಟು ಸಮಸ್ಯೆ ಇತ್ತು, ನಾವೀಗ 1 by 1 ಅಟೆಂಡ್ ಮಾಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಪ್ರಾಪರ್ಟಿಯಲ್ಲಿ ಎಂಟೈರ್ ಪ್ರಾಪರ್ಟಿ ಡೀಟೇಲ್ಸನ್ನು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿ
ರಿಜಿಸ್ಟ್ರೇಷನ್ ಆಫೀಸಿಂದ ನಮಗೆ ವಾಪಸ್ ಬರ್ತಾ ಇದೆ, ಅದನ್ನು ಕೂಡ ಕರೆಕ್ಷನ್ ಮಾಡಿ ಕೊಡ್ತಾ ಇದ್ದೀವಿ. ಈಗ ಮುಂಚೆ ಒಂದು 15 ಡೇಸ್ ಬ್ಯಾಕ್ ಅದು ಸಮಸ್ಯೆ ಇತ್ತು, ಈಗ ಎಲ್ಲ ಸಾಲ್ವ್ ಆಗಿದೆ, ಸಿಗ್ತಾ ಇದೆ ಈ ಆಸ್ತಿ. ಅಂದರೆ ಸರ್ ಈಗ ಖರೀದಿ ಕೊಡ್ಬೇಕಂದ್ರೆ ಸಬ್ ರಿಜಿಸ್ಟರ್ದಾಗ ಬೇರೆ ಇರುತ್ತೆ, ಪಾಲಿಕೆದಲ್ಲಿ ಬೇರೆ ಇರುತ್ತೆ, ಜನ ಇದರ ಎರಡರ ನಡುವೆ ಜನ ಗೊಂದಲ ಆಗ್ತದೆ. ಈಗ ಏನಾಗ್ತಾ ಇದೆ, ಒಂದು ಸರಿ ಇಶ್ಯೂ ಮಾಡಿದ ಮೇಲೆ ನಾವು ಕೇವಲ 10% ಮಾತ್ರ ನಾವು ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಮುಂಚೆ ನಾವು ಈ ಆಸ್ತಿ ಕ್ರಿಯೇಟ್ ಮಾಡುವಾಗ ಕೆಲವೊಂದಿಷ್ಟು ಡೀಟೇಲ್ಸನ್ನು ಎಂಟ್ರಿ ಮಾಡಿಲ್ಲ. ಸೊ ಆ ಡೀಟೇಲ್ಸನ್ನು ಈಗ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೇಳ್ತಾ ಇರೋದ್ರಿಂದ ಅದು ಮತ್ತೆ ವಾಪಸ್ ನಮ್ಮ ಪಾಲಿಕೆಗೆ ಬಂದು ನಮ್ಮ ಝೋನಲ್ ಆಫೀಸಲ್ಲಿ ಒಂದು ಕರೆಕ್ಷನ್ ಮಾಡಿ ಕೊಡ್ತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಸೊ ಎಲ್ಲ ಪ್ರಾಪರ್ಟಿಯಲ್ಲೂ ಅದನ್ನು ಒಂದು ಸಾರಿ ಪ್ರಾಪರ್ಟಿ ಡೀಟೇಲ್ಸನ್ನು ಎಂಟ್ರಿ ಮಾಡಲಿಕ್ಕೆ ನಾವು ಒಂದು ಡ್ರೈವ್ ಮಾಡಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತದೆ ಅದನ್ನು ಸರಿಪಡಿಸಲಿಕ್ಕೆ ನಾವು. ಸಾರ್ವಜನಿಕರಿಗೆ ಏನು ಹೇಳ್ತೀರಿ ಸರ್ ಈಗ? ಸೊ ಇದು ಸಾರ್ವಜನಿಕರಿಗೆ ಈ ಮುಖಾಂತರ ಹೇಳ್ತೀನಿ, ಅದು ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಟೆಕ್ನಿಕಲ್ ಎರರಿಂದ ಸ್ವಲ್ಪ ವಿಳಂಬ ಆಗಿದೆ. ಸೊ ಇನ್ನು ಮುಂದೆ ನಾವು ಅದನ್ನೆಲ್ಲ ಸರಿಪಡಿಸಿದ್ವಿ, ಇನ್ಮೇಲೆ ಯಾವುದೇ ತೊಂದರೆ ಆಗಲ್ಲ ನಮ್ಮ. ಅದು ಪಾಲಿಕೆ ನಮ್ಮ ಅದು ಹಲವಾರು ಈ ಇಂಡಸ್ಟ್ರಿಯಲ್ ಏರಿಯಾಸ್ದು ಭಾಳಷ್ಟು ಸರಿ ಚರ್ಚೆಗಳಾಗಿದೆ. ನಮ್ಮ ಸಾಮಾನ್ಯ ಸಭೆಯಲ್ಲಿ ಆಗಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಭೆಯಲ್ಲಿ ಆಗಿದೆ, ಶಾಸಕರು ಬೇರೆ ಎಲ್ಲ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ಗಳಾಗಿದೆ. ತದನಂತರ ಏನು ಆಯಿತು, 6 ನಾವು PID ಇಶ್ಯೂ ಮಾಡಿತ್ತು ನಮ್ಮ ಪಾಲಿಕೆಯಿಂದ. PID ಇಶ್ಯೂ ಮಾಡಿದಾಗ ಸಿನ್ಸ್ ಫ್ರಮ್ ದಿ ಇನ್ಸೆಪ್ಷನ್, ಅಂದರೆ ಅದು ಆ ಇಂಡಸ್ಟ್ರಿ ಅಥವಾ ಆ ಪ್ರಾಪರ್ಟಿದು ಯಾವಾಗ ಕಮಿಷನ್ ಆಯಿತು, ಆ ಇಂಡಸ್ಟ್ರಿ ಯಾವಾಗ ಪ್ರಾರಂಭ ಆಯಿತು ಆವಾಗಿನಿಂದ ನಾವು ಟ್ಯಾಕ್ಸನ್ನು ಹಾಕಿದ್ವಿ. ತದನಂತರ ನಮ್ಮ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ 6 ಇಯರ್ಸ್ದು ಟ್ಯಾಕ್ಸನ್ನು ತೊಗೊಂಡು ಸೊ ರೆಗ್ಯುಲರೈಸ್ ಮಾಡಬೇಕು ಅನ್ನೋದು ಪ್ರೊವಿಷನ್ ಇತ್ತು. ಸೊ ಹೀಗಾಗಿ ಭಾಳಷ್ಟು ಇಂಡಸ್ಟ್ರೀಸ್ಗೆ ಯಾರ್ಯಾರು ನಮಗೆ ಈ ಆಸ್ತಿಗಾಗಿ ಬಂದಿದ್ದರು 6 ವರ್ಷದ್ದು ಟ್ಯಾಕ್ಸನ್ನು ತೆಗೆದುಕೊಂಡು ನಾವು ಅವ್ರಿಗೆ ಆಲ್ರೆಡಿ ಈ ಆಸ್ತಿಯನ್ನು ಕೊಟ್ಟಿದ್ವಿ. ಇದಕ್ಕೆ ಇವನ್ ಎಲ್ಲ ನಮ್ಮ ಇಂಡಸ್ಟ್ರಿ ಅಸೋಸಿಯೇಷನ್ ಜೊತೆ ಮೀಟಿಂಗ್ ಆಗಿ ಇದು ಒಂದು ಅವರು ಕೂಡ ಒಪ್ಪಿದರು. ಭಾಳಷ್ಟು ಈ ಆಸ್ತಿನ 6 ವರ್ಷದ್ದು ಟ್ಯಾಕ್ಸ್ ತೊಗೊಂಡು ನಾವು ಇಶ್ಯೂ ಮಾಡಿದ್ದೀವಿ. ಆದರೆ ಮತ್ತೆ ಈಗ ಈ ಪ್ರಶ್ನೆ ಇದು ಯಾಕೆ ಬರ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಸೊ ಅದನ್ನು ಮತ್ತೊಮ್ಮೆ ನಾವು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಈ ಪ್ರಾಪರ್ಟಿ ಟ್ಯಾಕ್ಸನ್ನು ನೀವು ತುಂಬಿದ್ರೆ ನಾವು ಈ ಆಸ್ತಿ ಕೊಡ್ತೀವಿ. ಕಳೆದ ವಾರ ಅವರು ಮಾಧ್ಯಮಗೋಷ್ಠಿ ಮಾಡಿದ್ದಾರೆ ಸರ್. ಏನಂದ್ರೆ ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾರೆ, KDBದವ್ರು ಬಿಡ್ತಿಲ್ಲ ನಮ್ಗೆ, ಕಾರ್ಪೊರೇಷನ್ ಇಂದ ನಮ್ಗೆ ಯಾವ್ದಕ್ಕೆ ಒಂದು ಕಡೆ ನಮ್ಗೆ ಬೇಕಲ್ಲ ಅಂತಂದು ಅವ್ರು ಇಲ್ಲ, ಈ ಆಸ್ತಿ ಕೊಡಲಿಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಈ ಆಸ್ತಿ ನಾವು ಕೊಡ್ತಾ ಇದ್ದೀವಿ, 6 ವರ್ಷದ ಟ್ಯಾಕ್ಸ್ ಅನ್ನು ತೆಗೆದುಕೊಂಡು ನಾವು ಕೊಡ್ತಾ ಇದ್ದೀವಿ. ಮತ್ತು ಅದಕ್ಕೆ ಪಾಲಿಕೆ ಮತ್ತೆ ಮಾಲಕದಾರ ಒಪ್ಪಂದ ಆಗಿರುತ್ತೆ, ಬಾಂಡ್ ಆಗಿರ್ತದೆ ಸರ್. ಯಾವುದೂ ಸವಲತ್ತುಗಳು ಕೊಡೋದಿಲ್ಲ, ಕಸದ ವಾಹನ ಬರೋದಿಲ್ಲ, ರಸ್ತೆಗಳ ಅಭಿವೃದ್ಧಿ ಕೊಡೋದಿಲ್ಲ, ಆಮೇಲೆ ಕರೆಂಟು ಯಾವ ಇದು ಮಾಡೋದಿಲ್ಲ ಅಂತ ಕಂಡೀಷನ್ ಹಾಕಿರ್ತಾರೆ. ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಸುಮಾರು 18 ಕೋಟಿಯಷ್ಟು ಅನುದಾನದಲ್ಲಿ ಅಲ್ಲಿ CC ರಸ್ತೆಗಳನ್ನು ಮಾಡಿದೆ KDB ಏರಿಯಾದಲ್ಲಿ. ಸೊ ಅಲ್ಲಿ ಬೀದಿ ದೀಪಗಳನ್ನು ಸ್ಮಾರ್ಟ್ ಸಿಟಿ ಮುಖಾಂತರದಿಂದ ಹಾಕ್ಸಿದ್ದಾರೆ. ಸೊ ಇಂಡಸ್ಟ್ರಿಯಲ್ ಏರಿಯಾಸ್ಗೂ ಪಾಲಿಕೆ ಅಥವಾ ಸ್ಮಾರ್ಟ್ ಸಿಟಿ ವತಿಯಿಂದನೂ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಈಗಾಗಲೇ ಮಾಡಲಾಗಿದೆ. ಮತ್ತು ಮುಂಬರುವ ದಿನಗಳಲ್ಲಿ ಒಟ್ಟೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದರೆ ಅದು ನಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಹ್ಯಾಂಡ್ ಓವರ್ ಆದಮೇಲೆ ಪಾಲಿಕೆಯಿಂದ ನಾವು ಅದನ್ನ ನಿಯಂತ್ರಣ ಮಾಡ್ತೀವಿ. ಸೊ ಈ ವಿಷಯದಲ್ಲಿ ಶಾಸಕರು ಕೂಡ, ಸಂಬಂಧಪಟ್ಟ ಶಾಸಕರು ಕೂಡ ಮೀಟಿಂಗ್ ಮಾಡಿದರು. ಅಲ್ಲಿ ವೆಹಿಕಲ್ಸನ್ನು ಕಳಿಸ್ಬೇಕು, ನಮ್ಮ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಸಕ್ಕಾಗಿ ನಮ್ಮ ಕಸದ ಕಲೆಕ್ಷನ್ಗಾಗಿ ಗಾಡಿಗಳನ್ನು ಕಳಿಸ್ರಿ ಅಂತ ಅವರು ಕೂಡ ಒಂದು ಮೀಟಿಂಗ್ ಮಾಡಿದರು. ಆ ಪ್ರಕಾರ ನಾವು ಕಳಿಸ್ತಾ ಇದ್ದೀವಿ. कर्नाटक सरकार के नए नियम को लेकर आम लोगों की भी राय सामने आ रही है, जहां स्थानीय शफी यारगती ने कहा कि सरकार ने जनता को फ़ायदा पहुंचाने और किसी भी तरह की धोखाधड़ी या ठगी को रोकने के इरादे से ESS लागू किया है, लेकिन इससे जनता को कोई फ़ायदा नहीं हो रहा है। पिछले 2-3 महीनों से कोई बदलाव नहीं किया गया है। पारिवारिक समस्याओं के चलते प्रॉपर्टी बेची नहीं जा सकती, खरीदी नहीं जा सकती। व्यापार, बिजनेस, एजुकेशनल लोन, पर्सनल लोन समेत दूसरी सुविधाओं के लिए ESS की ज़रूरी होती है। रेवेन्यू डिपार्टमेंट और मेट्रोपॉलिटन कॉरपोरेशन के संबंधित डिपार्टमेंट को इसे तुरंत ठीक करना चाहिए, नहीं तो उन्होंने चेतावनी दी कि कड़ा संघर्ष किया जाएगा। ಕರೆಕ್ಷನ್ ಭಾಳ ಪ್ರಾಬ್ಲಮ್ ಆಗತ್ತೈತಿ. ಹಿಂದೆಲ್ಲ ಮಾಡಿಬಿಟ್ಟಿದ್ದಾರೆ, ಮಾಡೋದೆಲ್ಲ ಆಗ್ಬಿಟ್ಟೈತಿ. ಇವಾಗ ಕರೆಕ್ಷನ್ ಮಾಡೋದು ಕರೆಕ್ಷನ್ 4 ತಿಂಗಳು ಬಿಟ್ಟು 5 ತಿಂಗಳು ಬಿಟ್ಟು ಎಲ್ಲ ಸಿಬ್ಬಂದಿಗಳು ಉಡಾಕು ಉತ್ತರ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಫಸ್ಟ್ ಆಫ್ ಆಲ್ ಈ ಸುತ್ತ ಇದು ಪೋರ್ಟಲ್ ಮಾಡೋದು ಕಾರಣ ಏನಂತ ಹೇಳಿದರೆ ಜನರಿಗೆ ತೊಂದರೆ ಆಗಬಾರ್ದು, ಫ್ರಾಡ್ ಆಗಬಾರ್ದು ಅಂಥೇಳಿ ಇದು ಈ ಸುತ್ತೆಲ್ಲ ಮಾಡಿದ್ದಾರೆ.
ಓಕೆ. ಬಟ್ ಇವತ್ತು ಇದು ಅನುಕೂಲ ಮಾಡೋಕ್ಕಾಗಿದ್ದ ಪೋರ್ಟಲ್ ಮಂದಿಗೆ ಉಲ್ಟಾ ಅನನುಕೂಲ ಆಗ್ತೈತಿ. ಇದು ಸುಮಾರು 2 ತಿಂಗಳದಿಂದ ಇದು ಕರೆಕ್ಷನ್ ಆಗ್ತಿಲ್ಲ. ಈ ಸುತ್ತೊಳಗೆ ಏನಾದ್ರು ಕರೆಕ್ಷನ್ ಇದ್ದರೆ ಇದಕ್ಕೆ ಏನಾಗೈತೈತಿ, ಯಾರು ನಮ್ಮ ಜಾಗ ಮಾರಬೇಕು, ನಾವು ತಗೋಬೇಕು, ಇಲ್ಲಾಂದ್ರೆ ಏನಾರ ಒಂದು ಎಜುಕೇಷನ್ ಲೋನ್ ಮಾಡಿಸ್ಬೇಕಂತ ಹೇಳಿದ್ರೆ ಇದು ಈ ಸುತ್ತ ಕರೆಕ್ಷನ್ ಆಗಬೇಕು. ಸುಮಾರು 2 ತಿಂಗಳದಿಂದ ಯಾವುದೂ ಈ ಸುತ್ತ ಕರೆಕ್ಷನ್ ಆಗಿಲ್ಲ. ಇದಕ್ಕೆ ಜನರಿಗೆ ಭಾಳ ತೊಂದರೆ ಆಗಾಗ್ತೈತಿ. ಮತ್ತು ಇನ್ನೂ ಒಂದು ಏನು ಹೇಳ್ಬೇಕಂತ ಹೇಳಿದ್ರೆ, ಕೆಲವು ಕಡೆ ನಾನು ಕೇಳಿದ್ದೀನಿ, ದುಡ್ಡು ಕೊಟ್ಟರೆ ಸರ್ವರ್ ಸರಿಯಾಗಿ ವರ್ಕ್ ಆಗ್ತಿದೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಸರ್ವರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂಥೇಳಿ. ಸೊ ಇದಕ್ಕೆ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ರಿಕ್ವೆಸ್ಟನ್ನು ಮಾಡತ್ತೀನಿ. ಇದು ಇವತ್ತು ಒಂದು ದಿವ್ಸ ಇದು ಆದಷ್ಟು ಜಲ್ದಿ ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಸಾಕಷ್ಟು ಮಂದಿ ನಮ್ಗೆ ಕಾಂಟ್ಯಾಕ್ಟ್ ಮಾಡತ್ತಾರೆ ಇದ್ರ ಬಗ್ಗೆ, ನಮ್ದು ಹಿಂಗೆಲ್ಲ ಪ್ರಾಬ್ಲಮ್ ಆಗೈತೆ, ಜನರಿಗೆ ತೊಂದರೆ ಆಗೈತೈತಿ. ಬಡವರು ದುಡೋರು ಏನಾರು ಸಣ್ಣ ಪುಟ್ಟ ಜಾಗ ಮಾಡಿದ್ದಾರೆ ಮತ್ತು ಏನಾರ ಒಂದು ಪ್ಲಾಟ್ ಎಲ್ಲ ತೊಗೊಂಡಿರ್ತಾರೆ, ಮನಿ ಮಾಡಿರ್ತಾರೆ, ಅವ್ರ ಮಕ್ಕಳಿಗೆ ಏನಾರು ಎಜುಕೇಷನ್ ಅವರು ಏನಾರು ಮಾಡಿಸ್ಬೇಕಂತ ಹೇಳಿದರೆ, ಲೋನ್ ಮಾಡಿಸ್ಬೇಕಂತ ಹೇಳಿದರೆ ಏನಾರು ಒಂದು ಆಗಿರ್ತೈತಿ ಪ್ರಾಬ್ಲಮ್. ಅದಕ್ಕೆ ಅವರು ಸೊಲ್ಯೂಷನ್ ಇಲ್ಲ, ಅವ್ರಿಗೆಲ್ಲ ದುಡ್ಡು ಕೊಟ್ಟು ಮಾಡೋಕ್ಕಾಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ಕರ್ಕೊಂಡು ನಾವು ಇಲ್ಲಿ ಏನೈತಿ ಎಲ್ಲ ಹೋರಾಟ ಮಾಡೋಕೆ ರೆಡಿ ಇದ್ದೀವಿ. ಜನರ ಸಲುವಾಗಿ ನಾವು ಏನು ಯಾವಾಗಲೂ ಹೋರಾಟ ಮಾಡಿದ್ದೀವಿ, ಇದ್ರ ಮುಂದೂ ಮಾಡ್ತೀವಿ. ಸೊ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಒಂದು ವಾರ್ನಿಂಗಾರ ತಗೋರಿ, ರಿಕ್ವೆಸ್ಟಾರ ತಗೋರಿ ಪಾಲಿಕೆದವರು. ಇದು ಏನು ಸರಿ ಮಾಡ್ಕೋಬೇಕು ನೀವು, ಏನೈತಿ ಇದು ಸರ್ವರ್ ಸೀದಾ ಮಾಡ್ಕೋರಿ. ಮತ್ತು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿದ್ರೆ, ಯಾವ್ದಾರು ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿದ್ರೆ, ಆ ಸಾಫ್ಟ್ವೇರ್ ಇಶ್ಯೂ ಇದೆ ಅಂತ ಹೇಳಿದ್ರೆ ಸರಿ ಮಾಡ್ಕೋರಿ ಅದು. ಯಾಕಂದ್ರೆ ಇವತ್ತು ಒಂದು IT ಕಂಪ್ನಿದ್ರೊಳಗೆ ಏನಾರು ಸಾಫ್ಟ್ವೇರ್ ಇಶ್ಯೂ ಅಂತ ಹೇಳಿದ್ರೆ ಕೆಲಸ ಬಂದಾಗೋದಿಲ್ಲ. ಇಲ್ಲೇ ಗೌರ್ಮೆಂಟ್ ಆಫೀಸ್ ಅಂತ ಹೇಳಿದ್ರೆ ಹೆಂಗೆ ಬಂದಾಗ್ತೈತಿ, ಅವ್ರಿಗಿಂತ ಜಾಸ್ತಿ ನಾವು ಎಲ್ಲ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು ಇವತ್ತು. ಸೊ ಇದು ಆದಷ್ಟು ಜಲ್ದಿ ಸರಿ ಮಾಡ್ಕೋರಿ. ಮತ್ತು ಎಲ್ಲ ಜನರಿಗೆ ಏನು ತೊಂದರೆ ಆಗತೈತಿ ಇದು ಆಗಬಾರ್ದು ಅಂಥೇಳಿ ನಾನು ಬೇಡ್ಕೊತೀನಿ. ನನ್ನ ಹೆಸರು ಸೈಫ್ ಇರ್ಗಟ್ಟಿ ಅಂಥೇಳಿ, ಗ್ಯಾರಂಟಿ ಕಮಿಟಿ ಮೆಂಬರ್. राज्य में ई प्रॉपर्टी को लोग एक बहुत खतरा मान रहे हैं, जिससे आए दिन लोगों को दिक्कतों का सामना करना पड़ रहा है। लोगों का कहना है कि इससे आम जनता को कोई फ़ायदा नहीं है, इसमें बदलाव किया जाना चाहिए। अब देखना ये होगा कि सरकार क्या इसमें कोई बदलाव करेगी या यूं ही सरकार के चलते लोगों को आगे भी परेशानियों का सामना करना पड़ेगा।